ಏನು ಆಲ್ರೆಡಿ ಶೋಲ್ಡರ್ ಪೇನ್ಸ್ ಆಲ್ರೆಡಿ ಬಂದಿರೋರಿಗೆ ಥ್ರೋ ಎಸ್ ಸಿ ರಾಂಗ್ ಟೆಕ್ನಿಕ್ ಎಸ್ ಸಿ ಆಲ್ರೆಡಿ ಪೇನ್ ಇರೋದ್ರಿಂದ ಪೇನ್ ಇದ್ದರೆ ಎ ಸಿ ಹಾಕೋಬಿಡಿ. 1-2 ವಾರ ಏನು ತೊಂದರೆ ಇಲ್ಲ, ಅವಾಯ್ಡ್ ಮಾಡಿ ಥ್ರೋನ. ಸೊ ಅದಕ್ಕೆ ರಿಕವರಿ ಮಾಡಬೇಕು ಅಂದರೆ ಫಸ್ಟ್ ಥಿಂಗು ಐಸಿಂಗ್ ಎಲ್ಲಿ ನೋವಿದೆ ಅಲ್ಲಿ ತುಂಬ ಐಸ್ ಇಡಬೇಕಾಗುತ್ತೆ. ಅಟ್ಲೀಸ್ಟ್ 2 ಟೈಮ್ಸು ದಿನದಲ್ಲಿ 5-5 ನಿಮಿಷ ಇಡಬೇಕಾಗುತ್ತೆ. ಸ್ವಲ್ಪ ಇಟ್ಟಿಗೆ ಸ್ವಲ್ಪ ನಮ್ನೆಸ್ ಆಯಿತು ಅಂತ ತೆಗಿಯೋದಲ್ಲ, 5-5 ನಿಮಿಷ ಇಡಬೇಕಾಗುತ್ತೆ. ಶೋಲ್ಡರ್ ಆಗಲಿ ಎಲ್ಬಾಗಲಿ 5-5 ನಿಮಿಷ ಮಿನಿಮಮ್ಮು, ಅಟ್ಲೀಸ್ಟ್ 2 ಟೈಮು ದಿನದಲ್ಲಿ. ತುಂಬ ಕಾಮನ್ ಆಗಿ ಅಂದರೆ ಎಲ್ರಿಗೂ ಐಸ್ ಸಿಗುತ್ತಾ ಮನೇಲಿ. ಸೊ ಎಲ್ಲರೂ ಅಫೋರ್ಡ್ ಮಾಡೋಕ್ಕಾಗತ್ತಾ ಮನೇಲಿ ಐಸ್ ಇಟ್ಕೊಳ್ಳೋ ಸ್ಪೆಷಾಲಿಟೀಸ್ ಇರೋಲ್ಲ. ಸೊ ಅದಕ್ಕೆ ಬೆಸ್ಟ್ ಅಂದರೆ ಏನು ಮಾಡಬೇಕು ಅಂದರೆ ನೀವು ಯಾವುದೇ ಜ್ಯೂಸ್ ಶಾಪು ಹತ್ರ ಯಾವುದಿದೆ ಅಲ್ಲೆಲ್ಲೇ ಹೋದ್ರೂ ನಿಮಗೆ ₹10 ಕೊಟ್ಟರೆ ಇಷ್ಟು ಐಸ್ ಕೊಡ್ತಾರೆ. ಸೊ ಐಸ್ನ ನೀವು ಒನ್ ಟೈಮು ಇನ್ನು ಅರ್ಧ ಫ್ರಿಜ್ಜಲ್ಲಿ ಇಟ್ಕೊಂಡು ಮತ್ತೆ ಸಂಜೆ ಯೂಸ್ ಮಾಡ್ಬೋದು. ಐಸಿಂಗ್ ಮಾಡಿ ರಿಕವರಿ ಆಗುತ್ತೆ 2 ವೀಕ್ಸ್. ಅದ್ರ ಜೊತೆ 1 ವೀಕ್ ಅದಾದಮೇಲೆ ಸೆಕೆಂಡ್ ವೀಕ್ ಏನು ಮಾಡಬೇಕು ಅಂದರೆ ನಿಮ್ಗೆ ಆಲ್ರೆಡಿ ನಾನು ಈಗ ಸ್ಟ್ರೆಂತ್ನಿಂಗ್ ಮಾಡ್ಕೋಬೇಕು ಅನ್ನೋದನ್ನ, ಶೋಲ್ಡರ್ ಎಲ್ಲ ಈಗ ಸ್ಟ್ರೆಂತ್ನಿಂಗ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ವೀಡಿಯೋ ಮಾಡಿದ್ದೀನಿ. ಈ ವಿಡಿಯೋದಲ್ಲಿದೆ, ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ಸ್ಟ್ರೆಂತ್ನಿಂಗ್ ಮಾಡ್ಕೋಬೇಕಾಗುತ್ತೆ. ಆಗ ನೀವು ನೀಟಾಗಿ ಅಡ್ಯಾಪ್ಟ್ ಮಾಡ್ತಾ ಹೋಗ್ಬೋದು ಹೊಸ ಟೆಕ್ನಿಕ್ನ ನಿಮ್ಮ ಥ್ರೋಯಿಂಗ್ಗೆ. ಇದು ತುಂಬ ಕ್ರೂಷಿಯಲ್. ಇದು ಬೆಸ್ಟ್ ವೇ. ಐಸಿಂಗ್ ರಿಕವರಿ, ಸ್ಟ್ರೆಂತ್ನಿಂಗ್, ಆಮೇಲೆ ಟೆಕ್ನಿಕ್ ಆ್ಯಡ್ ಮಾಡ್ತಾ ಹೋಗಿ, ಪ್ರಾಕ್ಟೀಸ್ ಮಾಡ್ತಾ ಹೋಗಿ, ಡೆವಲಪ್ ಆಗ್ತಾ ಹೋಗಿ.